ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎಂ ದಿಸ್ ಇಸ್ ಚರಣ್. ನನ್ನ ಅನಾಲಿಸಿಸ್ ಏನು ಮಾಡಿದ್ವಿ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ, ನಾವು ಏನೇನು ಝೋನ್ ಹಾಕ್ಕೊಟ್ಟಿದ್ದೀವಿ ನೋಡೋಣ. ಅದಕ್ಕೂ ಮುಂಚೆ ಒಂದ್ಸಲಿ ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ. ಇದು ನಾಳೆ ಲೆವೆಲ್ ಚೇಂಜ್ ಮಾಡಿಬಿಟ್ಟಿದ್ದೀನಿ, ನೋಡ್ಕೊಳ್ಳಿ. ಇದು ನನ್ನ ಅನಾಲಿಸಿಸ್ ವಿಡಿಯೋ ಯೂಟ್ಯೂಬಲ್ಲಿ ಕೂಡ ಇರ್ತದೆ, ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಇದ್ರ ಮೇಲೆ ಒಂದೇನು ಹಾಕ್ಕೊಳ್ಳಿ. ಎರಡೂ ಕಡೆ ITM ಪ್ಲಾನ್ ಮಾಡಿ. ಓಕೆ, ಇದ್ರ ಮೇಲೆ ITM ಪ್ಲಾನ್ ಮಾಡಿ ಸಿ, ಇದ್ರ ಕೆಳಗಡೆ ITM ಪ್ಲಾನ್ ಮಾಡಿ ಪಿ. ಓಕೆ, ಇಲ್ಲಿಗೆ ಬಂದಮೇಲೆ ಮತ್ತೆ ನಿಮ್ಮ ಪ್ಯಾಟರ್ನ್ ಪ್ರಕಾರ ಬೈ ಆರ್ ಸೆಲ್ ನೀವು ಏನು ಮಾಡ್ತೀರಾ ಮಾಡ್ಕೊಳ್ಳಿ. ಬಟ್ ನಮ್ಮ ವ್ಯೂ ಏನಂದರೆ, ಇಲ್ಲಿಂದ ITM ಪ್ಲಾನ್ ಮಾಡ್ತೀವಿ, ಇಲ್ಲಿಗೆ ಬಂದಮೇಲೆ ಈ 15 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಇಲ್ಲಿಂದ ಬೈ ಪ್ಲಾನ್ ಮಾಡ್ತೀವಿ. ಓಕೆ, ಇದು ಕ್ರಾಸ್ ಆದರೆ ಇಲ್ಲಿಂದ ITM ಬೈ ಮಾಡ್ತೀವಿ, ರೆಸಿಸ್ಟೆನ್ಸ್ವರೆಗೂ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ತಾ ಹೋಗೋಣ. ಓಕೆ, ಇದು ಇಲ್ಲಿ ಬಂದು ಓಕೆ ಕೇಳಿಸ್ಕೊಂಡ್ರಲ್ಲ. ಈಗ ನೋಡಿ, ಇದು ಲೆವೆಲ್ಸ್ ಎಲ್ಲಿತ್ತು ನೋಡ್ಕೊಳ್ಳಿ. 24,600 ಇಲ್ಲಾಂದರೆ ಇಲ್ಲಿ ತಮ್ಲೇನ್ ಇರ್ತದೆ, ತಮ್ಲೇನ್ ನೋಡ್ಕೊಂಬಿಡಿ, ನಿಮ್ಗೆ ಕ್ಲಾರಿಟಿ ಬರ್ತದೆ. ಇಲ್ಲೇನಿದೆ ತಮ್ಲೇನಲ್ಲಿ ನೋಡ್ಕೊಳ್ಳಿ. ಓಕೆ, ಈಗ ನಮ್ಮ ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ ನೋಡಿ. 24,600 ಇಲ್ಲಿತ್ತು ಲೆವೆಲ್. ಇದು ಬ್ರೇಕ್ ಆದರೆ ಪಿ ಕಡೆ ಇರಿ ಅಂತ ಬಂದಿದೆಯಾ ಬಂದಿಲ್ಲ ನೀವು ನೋಡಿ ಹೇಳಿ. ಇದ್ರ ಮೇಲೆ ಸಿ ಹೇಳಿದ್ವಿ, ಇದ್ರ ಕೆಳಗಡೆ ಪಿ ಹೇಳಿದ್ವಿ. ಇದು ಬ್ರೇಕ್ ಆಯಿತು, ಪಿನ್ ಟು ಪಿನ್ ರಿಟ್ರೇಸ್ ಮಾಡ್ತು, ಶಾರ್ಪ್ ಫಾಲ್ ಬಂತು. ಓಕೆ, ಈ ಮೂಮೆಂಟಮ್ ಪೂರ್ತಿ ಪಿ ಯಲ್ಲಿದ್ವಿ. ಓಕೆ, ಇದು ನೋಡ್ಕೊಳ್ಳಿ ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ. ಇದು ಬ್ಯಾಂಕ್ ನಿಫ್ಟಿ ಕೂಡ ಸೇಮ್. ಈ ಝೋನ್ ಒಳಗಡೆ ನಾವು ಟ್ರೇಡ್ ಮಾಡಲ್ಲ. ಇದೊಂದು ಫ್ಲಾಗ್ ಅಂತ ಹಾಕಿದ್ದೆ, ಈ ಫ್ಲಾಗ್ ಒಳಗಡೆ ನಾವು ಮಾಡಲ್ಲ. ಇದು ಕೆಳಗಡೆ ಬಂದರೆ ಪಿ ಮಾಡ್ತೀವಿ ಅಂತ. ಇದು ನೋಡಿ ಪಿ ಫಾಲ್ ಆಗಿದೆ ಇಲ್ಲ ಅಂತ. ಆಲ್ಮೋಸ್ಟ್ 1000 ಪಾಯಿಂಟ್ಸ್, 700 900 ಪಾಯಿಂಟ್ಸ್ ಫಾಲ್ ಆಗಿದೆ ಎಲ್ಲ ನೋಡ್ಕೊಳ್ಳಿ. ಇದು ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ. ಈಗ ನಾಳೆ ಏನು ಮಾಡಬೇಕು, ನಮ್ಮ ವ್ಯೂ ಈ ಸೆಲ್ಲಿಂಗ್ ನೋಡಿ, ಎಲ್ಲರೂ ಸೆಲ್ಲಿಂಗ್ ಅಂತಾರೆ. ಓಕೆ, ಇರ್ಬೋದೇನೋ. ನಾನು ಇದ್ರ ಮೇಲೆಯಿಂದ ಬೈಯಿಂಗ್ ಪ್ಲಾನ್ ಮಾಡ್ತೀನಿ. ಓಕೆ, ನಾನು ಟ್ರೆಂಡ್ಗೆ ಆಪೋಸಿಟ್ ಹೋಗ್ತೀನಿ ಅಂದ್ಕೊಳ್ಳಿ. ನೀವು ಯಾಕಂದ್ರೆ ಫಾಲ್ ಆಗ್ತಾರೆ ಮಾರ್ಕೆಟಲ್ಲಿ, ಬೈ ಮಾಡ್ತೀರಾ ಸರ್ ಅಂದರೆ ಬೈ ಮಾಡ್ತೀನಿ. ಯಾವಾಗ ಅಂದರೆ ತುಂಬ ಸಿಂಪಲ್, 52,900 ಮೇಲೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ರೀಟ್ರೇಸ್ ಮಾಡಿ ಆ ಕ್ಯಾಂಡಲ್ ಐ ಕ್ರಾಸ್ ಆಗುವಾಗ ಬೈ ಮಾಡ್ತೀನಿ. ಫಸ್ಟ್ ಟಾರ್ಗೆಟ್ ಇವತ್ತು ಎಲ್ಲಿಂದ ನಿನ್ನೆ ಫ್ಲಾಗ್ ಲೋ ಏನಿತ್ತು, ನಿನ್ನೆ ಅದು ಸಪೋರ್ಟ್, ಇವಾಗ ಅದು ರೆಸಿಸ್ಟೆನ್ಸ್. ಫಸ್ಟ್ ಟಾರ್ಗೆಟ್ ಇಲ್ಲಿವರೆಗೂ ನಾನು ಸಿ ಪ್ಲಾನ್ ಮಾಡ್ತೀನಿ. ಆರ್ ಗ್ಯಾಪ್ ಡೌನ್ ಓಪನ್ ಆದರೆ ಇದಕ್ಕೆ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಅದು ಕೂಡ 15 ಮಿನಿಟ್ಸ್ 50% ಕ್ವಾಂಟಿಟಿಯಲ್ಲಿ ಅಷ್ಟೇ ಸೆಲ್ ಮಾಡ್ತೀನಿ. ಅದು ಸಪೋರ್ಟ್ ತಗೊಳುತ್ತಾ, ಸೆಂಟ್ರಲ್ ಯೂ ಟರ್ನ್ ಆಗುತ್ತಾ ಅನ್ನೋದೇ ಕ್ವಶನ್ ಮಾರ್ಕ್. 50% ಕ್ವಾಂಟಿಟಿಯಲ್ಲಿ ಸೆಲ್ ಮಾಡ್ತೀನಿ. ಇಲ್ಲಿಂದ ಮತ್ತೆ ಬೈಯಿಂಗ್ ಪ್ಲಾನೇ ಮಾಡ್ತೀನಿ. ಓಕೆ, ಇದು ಬೈಯಿಂಗ್ ಪ್ಲೇಸ್. ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ಮಾತ್ರ 50% ಕ್ವಾಂಟಿಟಿಯಲ್ಲಿ ಸೆಲ್ಲಿಂಗ್ ಪ್ಲಾನ್. ಓಕೆ, ಇದು ಬ್ಯಾಂಕ್ ನಿಫ್ಟಿ. ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ನಿಫ್ಟಿ ಕೂಡ ಸೇಮ್. ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿಂದ ಬೈಯಿಂಗ್ ಪ್ಲಾನೇ ಮಾಡ್ತೀವಿ. ಅಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ. ಆರ್ ಫ್ಲಾಟ್ ಆರ್ ಗ್ಯಾಪ್ ಅಪ್ ಓಪನ್ ಆದರೆ ಇದ್ರ ಮೇಲೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ರೀಟ್ರೇಸ್ ಮಾಡಿ ಐ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲಾನೇ ಮಾಡ್ತೀವಿ. ಇದು ಎಲ್ಲಿಂದ ಶಾರ್ಪ್ ಫಾಲ್ ಆಯಿತು, ಇದು ರಿಕವರಿ ಆಗೋ ಚಾನ್ಸಸ್ ಇದೆ. ಅದಕ್ಕೆ ಇದ್ರ ಮೇಲೆ ನಾನು ಬೈಯಿಂಗ್ ಕಡೆನೇ ಇರ್ತೀನಿ. ಓಕೆ, ಇದು ನನ್ನ ವ್ಯೂ ಮಾತ್ರ, ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನೀವು ಇದನ್ನು ಬೇಸ್ ಮಾಡಿಕೊಂಡು ಇವತ್ತು ಪರ್ಫೆಕ್ಟಾಗಿ ವರ್ಕ್ ಆಗಿದ್ದಾವೆ, ಪ್ರಾಫಿಟ್ಸ್ ಬಂದಿದ್ದಾವೆ, ನಾಳೆ ವರ್ಕ್ ಆಗುತ್ತೆ ಅಂತ ತಗೊಂಡ್ರೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ದಿಸ್ ಈಸ್ ಆಲ್ ಎಜುಕೇಷನಲ್ ಪರ್ಪಸ್ ಓನ್ಲಿ. ಓಕೆ, ಹೊಸಬರಾದ್ರು ನೋಡ್ತಾ ಇದ್ದಾರೆ, ಟೆಲಿಗ್ರಾಮ್ ಗ್ರೂಪ್ ಮೇಲೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷನಲ್ ಪರ್ಪಸ್ ಆರ್ ಎನಿ ಎನ್ಕ್ವೈರೀಸ್ ಇಟ್ಟು ಒಂದು ನಂಬರ್ ಬರುತ್ತೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ, ಬಾಯ್.